ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿಕೊಂಡ 3.5 ವರ್ಷದ ಪುಟಾಣಿ ಅನೋಷ್ ರೋಹಿತ್ ಸ್ವಾಮಿಗೆ ದಾಂಡೇಲಿಯಲ್ಲಿ ಸನ್ಮಾನ. ಅದ್ಭುತ ನೆನಪಿನ ಶಕ್ತಿಯ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡ ದಾಂಡೇಲಿಯ ವಿಜಯನಗರದ 3.5 ವರ್ಷದ ಅನೋಷ್ ರೋಹಿತ್ ಸ್ವಾಮಿ ಪುಟಾಣಿಯನ್ನು ಇಂದು ಮಂಗಳವಾರ ಸಂಜೆ 6:30 ಗಂಟೆಗೆ ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಸನ್ಮಾನಿಸಲಾಯಿತು. ಪುಟಾಣಿ ಅನೋಷ್ ರೋಹಿತ್ ಸ್ವಾಮಿ ಹಾಗೂ ಮಗುವಿನ ತಂದೆ ತಾಯಿಯನ್ನು ಸನ್ಮಾನಿಸಿ ಮಾತನಾಡಿದ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ದಾದಾಪೀರ್ ನದಿಮುಲ್ಲಾ ಅವರು, ಪುಟಾಣಿ ಅನೋಷ್ ರೋಹಿತ್ ಸ್ವಾಮಿ ಅಪೂರ್ವ ಸಾಧನೆಯ ಮೂಲಕ ದಾಂಡೇಲಿಗೆ ಕೀರ್ತಿಯನ್ನು ತಂದಿದ್ದಾನೆ. ಅನೋಷನ ಈಗಿನ ಸಾಧನೆಯೇ ಪ್ರೇರಣಾದಾಯಿಯಾಗಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಸ್ಫೂರ್ತಿಯಾಗಲಿದೆ. ಪುಟ್ಟ ಮಗುವಿನ ಈ ಸಾಧನೆಗೆ ನಾವು ನೀವೆಲ್ಲರೂ ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ಪುಟಾಣಿ ಅನೋಷ್ ಮತ್ತು ಆತನ ತಂದೆ ರೋಹಿತ್ ಸ್ವಾಮಿ ಹಾಗೂ ತಾಯಿ ಮರ್ಲಿನ್ ಅವರನ್ನು ದಾದಾಪೀರ್ ನದಿಮುಲ್ಲಾ ಮತ್ತು ಇನ್ನಿತರರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಅನೋಷ್, ಈತನ ತಂದೆ ರೋಹಿತ್ ಸ್ವಾಮಿ ಅವರು 3.5 ವರ್ಷದ ಪ್ರಾಯದಲ್ಲೇ ನಮ್ಮ ಮಗು ಬುಕ್ ಆಫ್ ಇಂಡಿಯಾ ರೆಕಾರ್ಡ್ಸ್ ಮಾಡಿರುವುದು ನಮಗೆ ಅತೀವ ಆನಂದ ತಂದಿದೆ. ಅದೇ ರೀತಿ ಇಂದು ನಮ್ಮ ಮಗುವನ್ನು ಆಶೀರ್ವದಿಸಿ ಸನ್ಮಾನಿಸಿರುವುದು ಸಹ ಅಷ್ಟೇ ಆನಂದವಾಗಿದೆ ಎಂದು ಹೇಳಿ, ಮಗುವಿನ ಬೆಳವಣಿಗೆಯಲ್ಲಿ ಬಹುಮುಖ್ಯವಾಗಿ ಪಾಲಕರ ಆದ್ಯ ಕರ್ತವ್ಯಗಳ ಬಗ್ಗೆ ಇದೇ ಸಂದರ್ಭದಲ್ಲಿ ವಿವರಣೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮುರ್ತುಜಾ ಆನೆ ಹೊಸೂರ್, ಎಂ.ಬಿ. ಅಪ್ಪನಗೌಡರ್, ಎಸ್.ಎಸ್. ಹಿರೇಮಠ್, ಶಿವಪ್ಪ ನಾಯ್ಕ್, ಎಸ್.ಎಂ. ಪಾಟೀಲ್, ತುಕಾರಾಮ್ ಪರ್ಸೋಜಿ, ದಾವಲ್ ಸಾಬ್ ನೀರಲ್ಗಿ, ನೀಲಾ ಮಾದರ್, ಕರ್ಣಮ್ಮ ಕೊಂಡಟ್ಟಿ, ಅನೋಷ್, ಈತನ ಅಜ್ಜ ಅಜ್ಜಿಯರು, ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಯದಲ್ಲಿ ಇಷ್ಟು ನೀವು ಎಲ್ಲ ಬಂದಿದ್ದೀರಿ. ಈ ಮಗುವಿಗೆ ಒಂದು ಪ್ರೋತ್ಸಾಹ, ಈ ಮಗ ಭವಿಷ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಲಿ ಅಂತೇಳಿ ಆ ಚಿಂತನೆಯನ್ನು ಮಾಡಲಿಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದ. ಎರಡನೇದಾಗಿ ಈ ಮಗು ಮನೆಯಲ್ಲಿ ಒಂದು ಹಿರಿಯ ಮಾತು ಹೇಳ್ತಾರೆ, ಮನೆಯಲ್ಲಿ ತಾಯಿ ತಂದೆ ಇರಬೇಕು, ಶಾಲೆಯಲ್ಲಿ ಶಿಕ್ಷಕರು ಇರಬೇಕು, ರಾಜಕೀಯದಲ್ಲಿ ಒಂದು ಗುರು ಇರಬೇಕು.